ಪ್ರದರ್ಶನ ಗ್ಯಾಲರಿ ಮತ್ತು ಕೌಶಲ್ಯಾಭಿವೃದ್ಧಿ ಕೇಂದ್ರ, ಪ್ರದರ್ಶನ ಗ್ಯಾಲರಿ ಮತ್ತು ಕೌಶಲ್ಯಾಭಿವೃದ್ಧಿ ಕೇಂದ್ರಗಳ ವೀಕ್ಷಣೆ ಮಾಡ್ತಾಯಿದ್ರು. ಹಾಗೆಯೇ ಈ ಆಂಫಿ ಥಿಯೇಟರ್ ಸುಮಾರು 700 ಜನ ಒಟ್ಟಿಗೆ ಕುಳಿತುಕೊಳ್ಳಬಹುದಾದ ಮುಕ್ತ ರಂಗಮಂದಿರ ಕೂಡ ಇದೆ ಅಲ್ಲಿ. ಅದು ಒಂದು ರೀತಿಯಲ್ಲಿ ವಿಶೇಷ. ಆಂಫಿ ಥಿಯೇಟರ್ ಸುಮಾರು 700 ಜನರು ಒಟ್ಟಿಗೆ ಕುಳಿತುಕೊಳ್ಳಬಹುದಾದಂಥ ಒಂದು ರಂಗಮಂದಿರ, ಅದು ಕೂಡ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿದೆ. ಮತ್ತೊಂದು ಕಡೆ ಪ್ರಧಾನಿಯವರಿಗೆ ವಿಶೇಷ ಉಡುಗೊರೆಯನ್ನು ನೀಡಬೇಕು ಅನ್ನುವಂಥ ಕಾರಣಕ್ಕೆ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೇವಲ 15 ದಿನಗಳಲ್ಲಿ ವಿಯೆಟ್ನಾಂನಿಂದ ಮಾರ್ಬಲ್ ತರಿಸಿ ಅದನ್ನು ಬಳಸಿ ವಿವೇಕಾನಂದರ ಮೂರ್ತಿಯನ್ನು ಕೆತ್ತನೆ ಮಾಡಲಾಗಿದೆ. ಸುಮಾರು 1.5 ಅಡಿ ಎತ್ತರದ 8.5 kg ತೂಕದ ಸ್ವಾಮಿ ವಿವೇಕಾನಂದರ ಏಕಶಿಲಾ ಮೂರ್ತಿಯನ್ನು ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರಿಗೆ ರಾಮಕೃಷ್ಣ ಆಶ್ರಮದ ವತಿಯಿಂದ ಉಡುಗೊರೆಯಾಗಿ ನೀಡಲಾಗುತ್ತೆ. शारीरिक रूप से आप स्वस्थ तो नहीं होंगे, शारीरिक क्षमता आपकी विकसित नहीं होगी, मानसिक क्षमता आपकी विकसित नहीं होगी, बौद्धिक क्षमता आपकी विषयों को समझ ही नहीं सकते, नहीं करते हैं। तो शारीरिक विकास, मानसिक विकास और साथ ही साथ बौद्धिक विकास इसके पक्ष में उन्होंने कहा कि दिल और भुजाएं ये तीनों जो है बहुत ज्यादा सबल होनी चाहिए और इन तीनों के साथ ही समूचे व्यक्तित्व का निर्माण होना चाहिए। तो व्यक्ति का चरित्र निर्माण, समाज का संस्कार निर्माण और राष्ट्र का निर्माण, इन सभी का आह्वान उन्होंने किया था और स्वामी विवेकानंद ने किया। जबकि पूरी दुनिया भारत के चालक में रही है तो को तोड़ देने के लिए मिलाने की मरने के लिए उनके युवाओं का आह्वान किया और ಈಗ ಬ್ರೇಕ್ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ.